ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪತಗುಡ್ಡಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಪ್ರವಾಸಿಗರಿಗಾಗಿ ಅರಣ್ಯ ಇಲಾಖೆಯು ಈಗ ಟ್ರೆಕ್ಕಿಂಗ್ ವ್ಯವಸ್ಥೆ ಮಾಡಿದೆ. ಕಪ್ಪತಗುಡ್ಡ ಈಗ ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಇಲ್ಲಿನ ಕಪ್ಪತಗುಡ್ಡ ಪ್ರದೇಶದಲ್ಲಿ ಬೀಸುವ ಗಾಳಿಯು ಏಷ್ಯಾ ಖಂಡದಲ್ಲಿಯೇ ಪರಿಶುದ್ಧವಾದ ಗಾಳಿ ಅಂತ ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿನ ಕಪ್ಪತಗುಡ್ಡವು 34 ವಿವಿಧ ಜಾತಿಯ ವನ್ಯಜೀವಿಗಳು, ಪಕ್ಷಿಗಳು, 287 ವನಸ್ಪತಿ, ಔಷಧೀಯ ಸಸ್ಯಗಳ ಪ್ಲಾಂಟ್ಗಳನ್ನು ಒಳಗೊಂಡಿದೆ. ಒಟ್ಟಾರೆ ಇಲ್ಲಿ ಕಪ್ಪತಗುಡ್ಡದ ಸೌಂದರ್ಯವನ್ನು ವೀಕ್ಷಿಸಲು ರಾಜ್ಯದ ನಾನಾ ಜಿಲ್ಲೆಗಳಿಂದ ನಿತ್ಯವೂ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣವರ್. ನನ್ನ ಹೆಸರು ರಾಮಪ್ಪ ಪೂಜಾರ್ ಅಂತೇಳಿ, ನಾನು ಸಿರಟ್ಟಿ ವಲಯ ಅರಣ್ಯಾಧಿಕಾರಿ. ನಮ್ಮಲ್ಲಿ ಕಪ್ಪತಗುಡ್ಡದಲ್ಲಿ ನಾವು ಟೋಟಲ್ ಆಗಿ 2 ಚಾರಣಾ ರೂಟ್ಗಳನ್ನು, ಟ್ರೆಕ್ಕಿಂಗ್ ರೂಟ್ಗಳನ್ನು ನಾವು ಈಗ ಡೆವಲಪ್ ಮಾಡಿದ್ದೇವೆ. ಲಾಸ್ಟ್ ಇಯರಿಂದ ಡೆವಲಪ್ ಮಾಡಿದ್ದೇವೆ. ಸೊ ನಾವು ಮಿನಿಮಮ್ ಆಗಿ 20 ಜನ ಯಾರು ಬರ್ತಾರೆ ಅವರಿಗೆ ನಾವು ಚಾರಣ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ವತಿಯಿಂದನೇ ನಾವು ಮಾಡ್ತಾ ಇದ್ದೀವಿ. ಪರ್ ಪರ್ಸನ್ಗೆ 120 ರೂಪಾಯಿ ಹಂಗೆ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಚಾರಣವನ್ನು ಸುತ್ತಾಡಿಸಿ ಮತ್ತು ಟಿಫಿನ್ ವ್ಯವಸ್ಥೆಯನ್ನು ಮಾಡಿಸಿ ಕಳಿಸೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಟೋಟಲ್ ಒಂದು ಚಾರಣದಲ್ಲಿ 4 ಕಿಲೋಮೀಟರ್ ಇದೆ, ಮತ್ತೊಂದು ಚಾರಣ 6 ಕಿಲೋಮೀಟರ್ ಇದೆ. ವಯಸ್ಸಿಗೆ ತಕ್ಕಂಗೆ ನಾವು ಚಾರಣದ ರೂಟ್ಗಳನ್ನು ಮಾಡಿಕೊಂಡು ಜನರಿಗೆ ಅರಣ್ಯದ ಬಗ್ಗೆ ಅರಿವು ಮೂಡಿಸತಕ್ಕಂಥ ಮತ್ತು ಅರಣ್ಯದ ಮಹತ್ವವನ್ನು ಮೂಡಿಸತಕ್ಕಂಥ ಕೆಲಸವನ್ನು ನಾವು ಈ ಕಪ್ಪತಗುಡ್ಡದಲ್ಲಿ ಮಾಡ್ತಾ ಇದ್ದೇವೆ. ಈ ಕಪ್ಪತಗುಡ್ಡ ವಿಶೇಷ ಏನು ಸರ್? ನಮ್ಮ ಕಪ್ಪತಗುಡ್ಡದಲ್ಲಿ ಏನಿದೆ, ಟೋಟಲ್ ಆಗಿ ಈಗ ನೋಡಿ, ಲಾಸ್ಟ್ ಟೈಮ್ ನಾವು ಸರ್ವೆ ಮಾಡಿದಾಗೆ, ಎನಿಮಲ್ ಸರ್ವೆ ಮಾಡಿದಾಗೆ ಟೋಟಲ್ 34 ಎನಿಮಲ್ಸ್ ನಮ್ಮಲ್ಲಿ ಕಂಡು ಬಂದಿದ್ದಾವೆ. ಹಾಗೂ 287 ಮೆಡಿಸಿನಲ್ ಪ್ಲಾಂಟ್ಗಳು ಕಂಡು ಬಂದಿದ್ದಾವೆ. ಸೊ ಇದು ಒಂದು ನಮಗೆ ಈ ಕರ್ನಾಟಕದ ಸಹ್ಯಾದ್ರಿ ಅಂತಲೇ ನಾವು ಈ ಕಪ್ಪತಗುಡ್ಡವನ್ನು ಕರಿತಾ ಇದ್ದೀವಿ. ಇಲ್ಲಿ ಈ ಮಳೆಗಾಲದಲ್ಲಿ ತುಂಬಾ ಪ್ರವಾಸಿಗರನ್ನು ಇದು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಪ್ರದೇಶವೂ ಈ ಥರ ಇಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಏಷ್ಯಾದಲ್ಲಿ 2ನೇ ಅತಿ ಶುದ್ಧವಾದ ಗಾಳಿ ಪ್ರದೇಶವನ್ನು ಹೊಂದಿರತಕ್ಕಂಥ ನಮ್ಮ ಕಪ್ಪತಗುಡ್ಡ ಆಗಿದೆ. ಆದ್ದರಿಂದ ನಾವೆಲ್ಲರೂ ಕಪ್ಪತಗುಡ್ಡವನ್ನು ಕಾಪಾಡಿ ಕಪ್ಪತಗುಡ್ಡವನ್ನು ಬೆಳೆಸತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಹೆಂಗಿದೆ ಸರ್ ಪ್ರವಾಸಿಗರ ಹೊರತು? ಸೊ ಪ್ರವಾಸಿಗರು ಈಗ ತುಂಬಾ ಆಗಿದೆ. ಪ್ರವಾಸಿಗರಲ್ಲಿ ಒಂದು ಕೊರತೆ ಏನಂದ್ರೆ, ನಮಗೆ ಅಕಾಮಿಡೇಷನ್ ಅನ್ನು ಮಾಡಿಕೊಟ್ಟಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಸರದ ಅಕಾಮಿಡೇಷನ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಅಕಾಮಿಡೇಷನ್ಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಟ್ರೆಕ್ಕಿಂಗ್ ರೂಟ್ಗಳನ್ನು ಡೆವಲಪ್ ಮಾಡಿಕೊಂಡು ನಮ್ಮದೇ ವೆಹಿಕಲ್ ಅನ್ನು ಒಳಗೆ ಮೂವ್ಮೆಂಟ್ ಮಾಡೋ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಟ್ರೆಕ್ಕಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಸೇರಿಕೊಂಡು ಒಂದು ಆಹ್ಲಾದಕರವಾದ ವಾತಾವರಣದಲ್ಲಿ, ಏನು ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ, ಆ ರೀತಿ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡೋ ನಿಟ್ಟಿನಲ್ಲಿ ಈ ದಿವಸ ಒಂದು ಒಳ್ಳೆಯ 6 ಕಿಲೋಮೀಟರ್ ಟ್ರೆಕ್ಕಿಂಗನ್ನು ನಾವು ಮಾಡ್ತಾ ಇದ್ದೀವಿ. ಅತ್ಯಂತ ಒಂದು ಖುಷಿಯಿಂದ ಎಲ್ಲರೂ ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಎಲ್ಲರಿಗೂ ನಾನು ಧನ್ಯವಾದ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತಗುಡ್ಡ ಒಂದು ಪ್ರಸಿದ್ಧವಾದ ಒಂದು ಜಾಗ ಅಂತ ಹೇಳ್ಬೋದು. ಇಲ್ಲಿರುವ ದೇವಸ್ಥಾನ ಇರ್ಬೋದು, ಇಲ್ಲಿರುವ ಮೆಡಿಸಿನಲ್ ಪ್ಲಾಂಟ್ಸ್ ಇರ್ಬೋದು, ಇಲ್ಲಿರ್ತಕ್ಕಂಥ ಫ್ರೆಶ್ ಆಕ್ಸಿಜನ್ ಇರ್ಬೋದು, ಎಲ್ಲ ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಪ್ರವಾಸಿಗರು ಹೆಚ್ಚಿಗೆ ಇಲ್ಲಿ ವಿಸಿಟ್ ಮಾಡಿ ಇದಕ್ಕೆ ಯಾವುದೇ ರೀತಿಯಿಂದ ಒಂದು ತೊಂದರೆ ಆಗತೈತಿ, ಇಲ್ಲಿಯ ವಾತಾವರಣನ ಕೆಡಿಸದ ರೀತಿಯಲ್ಲಿ ಇದನ್ನು ಅನುಭವಿಸ್ಬೇಕು ಅಂತ ನಾನು ಕೇಳ್ತೀನಿ.